ನ- ಆತ್ಮೀಯರೇ ನಮಸ್ಕಾರ. ನಮ್ಮ ಜೊತೆ ನೇತ್ರಾವತಿ ಇದ್ದಾರೆ. ಅವರು ನಮ್ಮ ಆನ್ಲೈನ್ ಕ್ಲಾಸ್ ಬಗ್ಗೆ, ಹಾಗೆ ಕಟ್ಟೇರಿ ಸ್ವಾಮಿ ಇದ್ದಾರೆ. ಅವರು ನಮ್ಮ ವಿಡಿಯೋ ಮಾಡ್ಯೂಲ್ಸ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ಮಾತಾಡ್ತಾರೆ. ಸೊ ಮೊದಲನೇದಾಗಿ ನೇತ್ರಾವತಿ, ತಕ್ಷಣವೇ ಕಟ್ಟೇರಿ ಸ್ವಾಮಿ ಮಾತಾಡ್ತಾರೆ. ಓಕೆ, ನೋಡೋಣ, ಕೇಳಿಸ್ಕೊಂಬೋಣ. ಇವರಿಬ್ಬರ ಅನಿಸಿಕೆ ನಿಮ್ಗೆ ಇಷ್ಟ ಆದರೆ ನೀವು ಕ್ಲಾಸ್ಗೆ ಓಡೋಡ್ ಬರ್ತೀರಾ. ಎಸ್, ನೇತ್ರಾವತಿ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಆನ್ಲೈನ್ ಕ್ಲಾಸ್ದಿಂದ ಏನು ಉಪಯೋಗ ಅದ ಅಂತ ಹೇಳಿ, ಈಗ ಆನ್ಲೈನ್ ಕ್ಲಾಸ್ ಕಲಿಯೋದ್ರಿಂದ ನಮಗೆ ಏನು ಉಪಯೋಗ ಆಗ್ಯದ ಅಲ್ಲಕ್ಕೆ ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಉಪಯೋಗ ಆಗ್ಯದ ಅಂತ ಹೇಳಿ ಅಂದ್ರೆ ಪ್ರತಿಯೊಬ್ರು ಆನ್ಲೈನ್ ಕ್ಲಾಸ್ ಕಲಿಯೋದ್ರಿಂದ ಏನಾಗ್ತಾರೆ, ಇದು ಕಲಿಕೆಯ ಗುಣಮಟ್ಟ ಹೆಚ್ಚಾಗ್ತದ. ಕಲಿಕೆಯ ಗುಣಮಟ್ಟ ಹೆಚ್ಚಾಗೋದ್ರಿಂದ ಹೊಸ ಹೊಸ ವಿಚಾರಧಾರೆಗಳು ಹುಟ್ಟಾಗ್ತಾವ. ಹ್ಮ್. ಓಕೆ, ಅವರ ನೆಟ್ವರ್ಕ್ ಇಶ್ಯೂ ಆಯಿತು ಅನ್ಸುತ್ತೆ. ಕಟ್ಟೇರಿ ಸ್ವಾಮಿ, ಕಂಟಿನ್ಯೂ ಮಾಡಿ. ನೀವು ವಿಡಿಯೋ ಮಾಡ್ಯೂಲ್ಗಳನ್ನು ಹೆಚ್ಚು ನೀವು ಗಮನಿಸಿದ್ರಿ. ಆ? ಅದು ನಿಮ್ಗೆ ಹೇಗೆ ಲಾಭ ಆಯಿತು? ಆ, ಎಲ್ರಿಗೂ ನಮಸ್ಕಾರ. ನಾನು ಕಟ್ಟೇರಿ ಸ್ವಾಮಿ 76 ವೆಂಕಟಾಪುರ. ನಾನು ಒಂದು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಒಂದು ಗೋಲ್ಡನ್ ಕಮಿಟಿಯಲ್ಲಿ ನಾನು ಈ ಒಂದು ಕೋರ್ಸ್ನ ತರಬೇತಿಯನ್ನ ಪಡಿತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನಮಗೆ ಒಂದು ಕೋರ್ಸ್ ಜಾಯ್ನ್ ಆಗೋಕೆ ಮುಂಚೆ ನಮಗೆ 8 ಮಾಡೆಲ್ಸ್ನ ವಿಡಿಯೋಸ್ಗಳನ್ನು ನಮಗೆ ನೀಡ್ತಾರೆ. ಆ 8 ಮಾಡೆಲ್ಸ್ ವಿಡಿಯೋಗಳನ್ನು ನಾವು ನೋಡಬೇಕು. ನೋಡಿ ಅದರಿಂದ ತಿಳ್ಕೊಳ್ಳೋದು, ಕಮೆಂಟ್ ಮಾಡೋದು, ನಮಗೆ ಅಸೈನ್ಮೆಂಟ್ ಕೊಡ್ತಾರೆ. ಆ 8 ಮಾಡೆಲ್ ವಿಡಿಯೋಸ್ ಅಲ್ಲಿ ಒಂದು ಇಂಗ್ಲಿಷ್ ಮಾಡೆಲ್ ಇರುತ್ತೆ, ಅಂದರೆ ಇನ್ ಟ್ರಾನ್ಸ್ಫಾರ್ಮೇಷನ್ ಟಿಪ್ಸ್ ಇನ್ ಇಂಗ್ಲಿಷ್ ಅಂತ. ಇನ್ನು 7 ಮಾಡೆಲ್ಸು ಕನ್ನಡದಲ್ಲಿ ಅವು ಇರ್ತವೆ. ಆ 7 ಮಾಡೆಲ್ಸ್ ಯಾವ್ಯಾವ ಅಂತ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಅಂದರೆ ಈ ಭಾಷಣ ಕೌಶಲ್ಯ, ಇದು ನಮಗೆ ತುಂಬ ಮುಖ್ಯ. ಈಗ ಅಂದರೆ ಈ ಒಂದು ವೇದಿಕೆಯಲ್ಲಿ ನಾವು ಮಾತಾಡಬೇಕಂದ್ರೆ ನಮಗೆ ಸಭಾ, ಆಮೇಲೆ ಅದು ವೇದಿಕೆ ಭಯ ಅದೆಲ್ಲ ಇರ್ತದೆ. ಅದು ನಾವು ಯಾವ ರೀತಿ ನಾವು ಮಾತಾಡ್ಬೇಕಂತ ಆ ಒಂದು ವಿಡಿಯೋಲಿ ನಾವು ನೋಡ್ಬೋದು. ಜೊತೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಅಂದರೆ ನಮ್ಮ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಏನೆಲ್ಲ ವಿಡಿಯೋ ಬೇಕು, ಆ ಒಂದು ವಿಡಿಯೋಸ್ ಪರ್ಸ್ನಲ್ ಡೆವಲಪ್ಮೆಂಟಲ್ಲಿ ನಾವು ಕಾಣ್ಬೋದು. ಜೊತೆಗೆ ಟರ್ನಿಂಗ್ ಪಾಯಿಂಟು, ಅಂದರೆ ನಮ್ಮ ಒಂದು ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟು ತಿರುವಾಗಿರ್ತತೆ. ಅಂದರೆ ಟರ್ನಿಂಗ್ ಪಾಯಿಂಟು ಯಾರ್ಯಾರು ಸಾಧಕರು, ಸಾಕಷ್ಟು ಮಂದಿ ಅಲ್ಲಿ ಅವರ ಒಂದು ಟರ್ನಿಂಗ್ ಪಾಯಿಂಟು ಜೀವನದಲ್ಲಿ ಆದ ಒಂದು ಘಟನೆಯನ್ನು ಆ ವಿಡಿಯೋಗಳಲ್ಲಿ ನಾವು ನೋಡ್ಬೋದು. ಇನ್ನೊಂದು ಸಕ್ಸಸ್ ಸೀಕ್ರೆಟ್, ಅಂದರೆ ಈಗ ಹೊಸ್ದಾಗಿ ನಾವು ಏನಾದರೂ ಕಲಿಬೇಕು, ಆಮೇಲೆ ನಾವು ಸೀಕ್ರೆಟ್ ಅಂದರೆ ಒಂದು ಹಳೆಯದನ್ನೆಲ್ಲ ತೆಗೆದ್ಬಿಟ್ಟು ಹೊಸವನ್ನ ಕಲಿಯೋ ಆ ಒಂದು ವಿಡಿಯೋಸಲ್ಲಿ ನಾವು ನೋಡ್ಬೋದು. ಜೊತೆಗೆ ಆರ್ಟ್ ಆಫ್ ಪೇರೆಂಟಿಂಗ್ ಅಂತಂದರೆ, ಆರ್ಟ್ ಆಫ್ ಪೇರೆಂಟಿಂಗ್ ಅಂದರೆ ಈಗ ನಾವು ಮಕ್ಕಳನ್ನು ಯಾವ ರೀತಿ ನಾವು ನೋಡ್ಕೊಳ್ಳೋದು, ಮಕ್ಕಳನ್ನು ಯಾವ ರೀತಿ ಬೆಳೆಸೋದು, ಆ ಒಂದು ವಿಡಿಯೋ ಮಾಡಲಲ್ಲಿ ನಾವು ನೋಡ್ಬೋದು. ಹಾಗೆ ಡಿಸೈನಿಂಗ್ ಲೈಫ್, ಅಂದರೆ ಈಗ ನಮಗೆ ಬೇಡದೇ ಇರೋವನ್ನ ಕೂಡ ನಾವು ಸಾಕಷ್ಟು ನಮ್ಮ ತಲೆಯಲ್ಲಿ ಮನೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೀವಿ. ಆ ಅವನ್ನ ಎಲ್ಲ ನಮ್ಗೆ ಎಷ್ಟು ಬೇಕು ಅದನ್ನ ಇಟ್ಕೊಂಡು ಹೊಸದನ್ನ ನಾವು ತಗೊಳ್ಳೋದು, ನಾವು ಮಾಡೋದಾಗಿರ್ಬೋದು, ಆ ಒಂದು ಡಿಸೈನಿಂಗ್ ಲೈಫಲ್ಲಿ ನಾವು ನೋಡ್ಬೋದು. ಇನ್ನು ಆಡಿಯೋ ಮಾಡೆಲ್ಸ್, ಲಾಸ್ಟಿಗೆ ಆಡಿಯೋ ಮಾಡೆಲ್ಸ್ ನಮಗೆ ಸಿಗ್ತದೆ. ಆ ಆಡಿಯೋ ಮಾಡೆಲ್ಸಲ್ಲಿ ಈ ವೇಳೆಯ ವಯ್ಯಾರ, ನಗೆ ಬುಗ್ಗೆ, ಈ ಒಂದು ಆಡಿಯೋ ಜೀವನ ಉತ್ಸಾಹ, ನೆಗೆ ಹನಿ, ಈ ಥರ ಆಡಿಯೋ ಮಾಡೆಲ್ಸ್ ನಮಗೆ ಅದರಲ್ಲಿ ಸಿಗ್ತವೆ. ಒಟ್ಟಾರೆಯಾಗಿ ಇವನ್ನ ನಾವು ಹೇಳೋದಕ್ಕಿಂತ ಅದರಲ್ಲಿ ನೋಡಿಬಿಟ್ಟು ಪ್ರತಿದಿನ ಒಂದನ್ನು ನಾವು ಆಯ್ಕೆ ಮಾಡ್ಕೊಂಡು ನಾವು ಕೇಳ್ತಾ ನೋಡೋದ್ರಿಂದ, ನೋಡ್ತಾ ನೋಡ್ತಾ ನಾವು ಕೇಳಿಸ್ಕೊಳ್ಳೋದ್ರಿಂದ, ಜೊತೆಗೆ ಕಾಮೆಂಟ್ ಮಾಡೋದ್ರಿಂದ ನಮ್ಮ ಒಂದು ಭಾಷಾ ಶೈಲಿ ಬದಲಾವಣೆ ಆಗ್ತದೆ. ನಮ್ಮ ಒಂದು ಪದಗಳ ಶೈಲಿ ಒಂದು ಕಲಿತೀವಿ. ಒಟ್ಟಾರೆಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಈ 8 ಮಾಡೆಲ್ಸ್ನ ವಿಡಿಯೋನ ಖಂಡಿತವಾಗಿ ನಿಮಗೆ ಇಲ್ಲಿ ಜಾಯ್ನ್ ಆದವರಿಗೆ ಕೊಟ್ಟಿರ್ತಾರೆ. ನಿರಂತರವಾಗಿ ವಿಡಿಯೋಗಳನ್ನು ನೋಡಿ ಒಂದು ನಿಮ್ಮ ಕಲಿಕೆಯನ್ನು ವೃದ್ಧಿಸ್ಕೊಳ್ಳಿ. ವ್ಯಕ್ತಿತ್ವ ವಿಕಸನದಲ್ಲಿ ಪರಿವರ್ತನೆ ಆಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಓಕೆ, ನೇತ್ರಾವತಿ ಅವ್ರು ಮತ್ತೆ ರೀಕನೆಕ್ಟ್ ಆಗಿದ್ದಾರೆ. ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ರು. ಮೇಡಮ್, ನೇತ್ರಾವತಿ ಅವರು ಹೇಳಿ. ಮುಂದೆ ನಮ್ಮ ವರ್ಕ್ಶಾಪ್ಸ್ ಬಗ್ಗೆ ಹರಿಪ್ರಸಾದ್ ಮಾತಾಡ್ತಾರೆ. ಎಸ್ ನೇತ್ರಾವತಿ. ಆನ್ಲೈನ್ ಕ್ಲಾಸ್ದಿಂದ ಸಾಕಷ್ಟು ಉಪಯೋಗ ಇದೆ. ಆನ್ಲೈನ್ ಕ್ಲಾಸ್ ತಗೊಳ್ಳೋದ್ರಿಂದ ಏನಾಗ್ಯದ ಅಂತರ, ಈಗ ಸಾಕಷ್ಟು ಕಲಿಕೆಯ ಗುಣಮಟ್ಟ ಹೆಚ್ಚಾಗ್ತದೆ. ಇದು ಹೆಚ್ಚಾಗೋದ್ರಿಂದ ಏನಾಗ್ತದ, ಹೊಸ ಹೊಸ ವಿಚಾರಧಾರೆಗಳು ಹುಟ್ಟಾಗ್ತಾವ. ಇಲ್ಲಿ ಹುಟ್ಟು ಹಾಕೋದ್ರಿಂದ ಮನುಷ್ಯನ ವಿಚಾರಧಾರೆಗಳಲ್ಲಿ ಚೇಂಜಸ್ ಕಾಣ್ತೀವಿ ನಾವು. ಈಗ ಯಾಕಂದ್ರೆ ಈಗ ಎಲ್ಲಾ ಜಿಲ್ಲಾದವರು ಅಂದ್ರೆ ಪ್ರತಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲರೂ
ವಿದ್ಯಾರ್ಥಿಗಳು ಇದ್ರೊಳಗೆ ಕನೆಕ್ಟ್ ಆಗ್ತೀವಿ. ಆಗೋದ್ರಿಂದ ಒಬ್ಬೊಬ್ಬರ ವಿಚಾರಧಾರೆಗಳು ಒಂದೊಂದು ರೀತಿ ಇರ್ತಾವ. ವಿಭಿನ್ನ ಅಂತಾರಲ್ಲ, ಭಿನ್ನ ವಿಭಿನ್ನ ಅಂತೇಳಿ ಆ ತರ ಇರ್ತಾವ. ಆ ವಿಚಾರಧಾರೆಗಳು ಅವರ ಭಾಷೆ ಕನ್ನಡನೇ ಮಾತಾಡೋದು, ಈ ಕರ್ನಾಟಕ ರಾಜ್ಯದಲ್ಲಿ ಕನ್ನಡನೇ ಮಾತಾಡೋ ಒಂದು ಪದಗಳು ಅಂದ್ರೆ ಒಬ್ಬೊಬ್ಬರು ಒಂದೊಂದು ಶೈಲಿ, ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಕನ್ನಡ ಚೇಂಜ್ ಆಗಿರ್ತದ. ಅವ್ರದೇ ಒಂದು ಭಾಷಾ ಕೌಶಲ್ಯವನ್ನು ಹೊಂದಿರ್ತಾರ. ಈಗ ಮಂಗಳೂರದವ್ರು ಮಾತಾಡೋದೇ ಒಂಥರ ಬೇರೆ, ಮತ್ತೆ ಈ ಕಡೆ ಗದಗದವರು ಯಾವುದೇ ಅಲ್ಲಿ ಈ ಕಡೆ ಹುಬ್ಬಳ್ಳಿಯವರೇ ಮಾತಾಡೋದು ಒಂಥರ, ಬೆಂಗಳೂರವರೇ ಮಾತಾಡೋದು ಒಂಥರ, ಈಗ ಬಿಜಾಪುರದ ನಮ್ಮ ಭಾಷೆನೇ ಒಂಥರ. ಇದರಿಂದ ಈ ಕಲಿಕೆಯ ಭಾಷೆಗಳ ಒಂದು ಸಮೂಹ ಅಂತಾರಲ್ಲ, ಆ ತರ ಇದ್ರೊಳಗೆ ಸಾಕಷ್ಟು ಕಲಿಬಹುದು ನಾವು. ವಿಷಯಗಳು ಕೊಟ್ಟಿರ್ತಾರೆ ಸರ್ ಪ್ರತಿ ಗುರುವಾರ. ಅಂದ್ರೆ 3 ವಿಷಯಗಳು ಕೊಡ್ತಾರ. ಒಂದು 8 ಗಂಟೆಗೆ ಲೈವ್ ಕ್ಲಾಸ್ ಇರ್ತೈತಿ. 3 ವಿಷಯಗಳು ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರ, ಒಂದರಕ್ಕಿಂತ ಒಂದು. ಅಂದ್ರೆ ಆ ವಿಷಯಗಳ ಬಗ್ಗೆ ನಮ್ಗೆ ಚರ್ಚೆ ಮಾಡುವುದರಿಂದ ಏನಾಗ್ತದ, ನಮ್ಮಲ್ಲಿ ಸಂಕುಚಿತ ಮನೋಭಾವ ಇರ್ತದಲ್ಲ, ಅದು ಹೋಗಿ ಆತ್ಮವಿಶ್ವಾಸ ಹೆಚ್ಚಾಗ್ತದ. ಅಂದ್ರೆ ಪ್ರತಿ ವಿಷಯದ ಬಗ್ಗೆ ನಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಹೇಳುವುದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಕೋತ ಹೋಗ್ತದ. ಮತ್ತೆ 8 ಗಂಟೆಗೆ ಲೈವ್ ಹೊಸ ಗೆಸ್ಟ್ ಕರ್ಸಿರ್ತಾರ. ಯಾವ ಕ್ಷೇತ್ರದಲ್ಲಿ ಇದು ಇರ್ತಾರ ಆ ಕ್ಷೇತ್ರದವ್ರಿಗೆ ಕರ್ಸಿರ್ತಾರ. ಅವರಿಂದ ಸಾಕಷ್ಟು ಕಲಿಕೆ ಆಗ್ತದ. ನಮ್ಗ ಪ್ರತಿಯೊಬ್ಬರಿಗೂ ಕಲಿಕೆ ಆಗೋದ್ರಿಂದ ಈಗ ಹೊಸ ಹೊಸ ವಿಚಾರಗಳು ತಿಳ್ಕೊತೇವೆ. ಅವ್ರ ಜೊತೆ ಮತ್ತೆ ಪ್ರಶ್ನೆಗಳನ್ನು ಕೇಳಕ್ ಅವಕಾಶ ಮಾಡಿಕೊಟ್ಟಿರ್ತಾರ ಸರ್. ಪ್ರಶ್ನೆ ಕೇಳೋದ್ರಿಂದ ಸಾಕಷ್ಟು ನಮ್ಮಲ್ಲಿದ್ದ ಗೊಂದಲ ಆದಂತ ಅವು ನಿವಾರಣೆ ಆಗ್ತಾವ ಆ ಕ್ಷೇತ್ರಕ್ಕೆ ಅನುಗುಣವಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತ ಈಗ ನಂದೇ ಒಂದು ಇದು ತಗೊಂಡ್ರ, ನಾನು ಮೊದಲ ಗೃಹಿಣಿಯಾಗಿ ನಾನು ಸೇರ್ಕೊಂಡಿದ್ದು ಈಗ ಆನ್ಲೈನ್ ಕ್ಲಾಸ್. ಗೃಹಿಣಿಯಾಗಿ ಸೇರ್ಕೊಂಡು ಏನ್ ಮಾಡ್ತಿದ್ದೆ ನಾನು, ಹೌದಲ್ಲ ನಾನು ಏನಾರು ಕಲಿಬೇಕು ಅನ್ನೋದು ಒಂದು ಹುಮ್ಮಸ್ಸು ಹುರುಪು ಅಂತಾರಲ್ಲ, ಆ ತರ ಇತ್ತು. ಇರೋದ್ರಿಂದ ನನಗೆ ಏನಾರು ಕಲಿಬೇಕು, ಏನಾರೇ ನಾನು ಸಮಾಜದಾಗ ಸೇವಾ ಗುರುತಿಸ್ಕೋಬೇಕು, ಏನೋ ಒಂದು ಆಸೆ. ಎಲ್ಲರಿಗೂ ಆಸೆಗಳು ಇರುತ್ತಾವ. ಆ ತರ ನನಗೂ ಆಸೆಗಳಿದ್ದು, ಅದೇ ತರ ನಾನು ಏನ್ ಮಾಡಿದೆ, ಮತ್ತೆ ಯೋಗದ ಕ್ಲಾಸ್ ತಗೊಂಡು ಟ್ರೈನಿಂಗ್ ತಗೊಂಡು ಯೋಗ ಶಿಕ್ಷಕಿ ಆದ. ಮತ್ತೆ ಅದೇ ತರ ಮುಂದೆ ಮತ್ತೊಂದು ಸ್ಟೆಪ್ ಇನ್ನ ಇಷ್ಟಕ್ಕೆ ಸಾಲಲ್ಲ ಅಂತೇಳಿ ನಡೆದ LIC ಏಜೆಂಟ್ ಆಗಿ ಇತ್ತೀಚೆಗೆ ಅಷ್ಟೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಯಾವುದೇ ಅಲ್ಲಿ ಪ್ರತಿಯೊಂದು ಇದರಿಂದ ಸಾಕಷ್ಟು ಲಾಭ ಪಡ್ಕೊಂಡಿನಿ. ಯಾಕಂದ್ರೆ ನಾನು ಜನರ ಜೊತೆ ಕಮ್ಯುನಿಕೇಶನ್ ಮಾಡಕ್ಕೆ ಭಯ ಪಡೋಳು, ಎಲ್ಲದಕ್ಕೂ ಭಯ ಪಡ್ತಿದ್ದ. ಅದು ಭಯ ಅನ್ನೋದು ಇವಾಗ ಕಮ್ಮಿ ಆಗಿದೆ. ಇನ್ನ ಚೂರು ಕಮ್ಮಿ ಆಗ್ಬೇಕು. ಇನ್ನ ಮುಂದಿನ ದಿನಗಳಲ್ಲಿ ಅದನ್ನು ಕಮ್ಮಿ ಮಾಡ್ಕೋತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ಹರಿಪ್ರಸಾದ್ ಒಂದು ಕಾಲೇಜಿನ ಪ್ರಿನ್ಸಿಪಾಲು. ಅವರು ನಮ್ಮ ವರ್ಕ್ಶಾಪ್ಸ್ಗಳನ್ನು ತುಂಬ ಅಟೆಂಡ್ ಮಾಡಿದ್ದಾರೆ. ವರ್ಕ್ಶಾಪ್ಸ್ ಅಟೆಂಡ್ ಮಾಡೋದ್ರಿಂದ ಯಾವ ಥರ ಲಾಭ ಆಗುತ್ತೆ? ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ. ವರ್ಕ್ಶಾಪ್ ಒಂದು ಕಾರ್ಯಾಗಾರ ಅಂತ ಹೇಳಿದಂತ ಸಂದರ್ಭದಲ್ಲಿ 3 ರೀತಿಯಲ್ಲಿ 1 ಡೇ, 2 ಡೇಸ್, 3 ಡೇಸ್ ಅಂತ. 1 ಡೇ ಕಾರ್ಯಾಗಾರದ ಬಗ್ಗೆ ಅಥವಾ 1 ದಿನದ ಕಾರ್ಯಾಗಾರದ ಬಗ್ಗೆ ಹೇಳಬೇಕಾದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನಿದ್ದಾನೆ, ಅವನ ಒಂದು ಕಾರ್ಯಾಗಾರಕ್ಕೆ ಬಂದಂತ ಸನ್ನಿವೇಶದಲ್ಲಿ ಏನು ಬಂದಂತ ಸಂದರ್ಭವನ್ನ ಗಮನಿಸಿ ಸರ್ ಹೇಗೆ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದು. ಅಂದ್ರೆ ಬಂದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಪಬ್ಲಿಕ್ ಸ್ಪೀಕಿಂಗ್ ಬಂದಂತ ಸಂದರ್ಭದಲ್ಲಿ ಅವನಲ್ಲಿ ಏನು ಕುಂದು ಕೊರತೆಗಳು ಏನಿದಾವೆ, ಅವನು ಹೇಗೆ ಮಾತಾಡಬಲ್ಲ, ಹೇಗಿದೆ, ಹೇಗೆ ಅಂತ ಗಮನಿಸಿ ಆ ಒಂದು ವ್ಯಕ್ತಿಯನ್ನ ಸಣ್ಣ ಪುಟ್ಟ ತಪ್ಪುಗಳು ತಿದ್ದಿ ಹೇಳಿದ ತಕ್ಷಣ ತಿದ್ದುಕೊಂಡ್ಬಿಟ್ಟು ಮಾತಾಡೋದನ್ನ ಶುರು ಮಾಡ್ತಾನೆ ಮಾತಾಡೋದು ಶುರು ಮಾಡಿ ಸತತವಾಗಿ ಅವನು ಒಂದು ಕಲಿಕಾ ಹಂತ ಅಂತಕ್ಕಂಥ ಶುರುವಾಗುತ್ತೆ. ಕ್ರಮೇಣ ಆ ಮೈಕ್ ಹೆಂಗೆ ಹಿಡ್ಕೊಳ್ಳುವಂಥದ್ದು, ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಯೂಸ್ ಮಾಡ್ಬೇಕು ಅಂತಕ್ಕಂಥದ್ದು, ಮತ್ತು ಭಾಷೆ ಧ್ವನಿ ಅಂತಕ್ಕಂಥದ್ದು ಹೇಗೆ ಬಳಕೆ ಮಾಡ್ಬೇಕು ಅಂತಕ್ಕಂಥದ್ದು, ಒಂದೊಂದೇ ಹಂತ ಮಾತಾಡ್ತಾ ವ್ಯಕ್ತಿ ಮಾತಾಡಕ್ಕೆ ಶುರು ಮಾಡ್ತಾನೆ ಅಂತಕ್ಕಂತಂದ್ರೆ ಮೊದಲು ಒಂದು ದಿನದ ಕಾರ್ಯಾಗಾರದಲ್ಲಿ ಒಂದು ಬೆಳಗ್ಗೆಯಿಂದ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಏನ್ ಕಲಿಬಹುದು ಅಂತಂದ್ರೆ ತನ್ನಲ್ಲಿರುವಂತಹ ಆತ್ಮವಿಶ್ವಾಸ ಹೆಚ್ಚಿಸ್ಕೋಬಹುದು, ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೋಬಹುದು, ಮಾತಾಡೋದನ್ನ ಶುರು ಮಾಡುವಂತದ್ದಾಗಿರ್ಬೋದು. ನಾನು ಮಾತಾಡ್ತೀನಿ ಅಂತಕ್ಕಂಥ ಒಂದು ಹುಮ್ಮಸ್ಸು, ಉತ್ಸಾಹ, ಉಲ್ಲಾಸ ಅಂತಕ್ಕಂಥದ್ದು ಮತ್ತು ಜೀವನೋತ್ಸಾಹ ಅಂತಕ್ಕಂಥದ್ದು ಒಂದು ದಿನದಲ್ಲಿ ಗೊತ್ತಾಗುತ್ತೆ ಅಂತ. ಕ್ರಮೇಣ ಒಂದು 2 ದಿನದ ಕಾರ್ಯಾಗಾರ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಸಂದರ್ಭದಲ್ಲಿ 2 ದಿನ ಕಾರ್ಯಾಗಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ, ಹೇಗೆ ಮಾತಾಡಬೇಕು ಅಂತಕ್ಕಂಥ ಸ್ಟೆಪ್ ಗೊತ್ತಾಗುತ್ತೆ. 2 ದಿನಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು, ಹೇಗೆ ಒಂದು ವಿಷಯ ಕೊಟ್ರೆ ಸಮಗ್ರವಾಗಿ ಸಂಕ್ಷಿಪ್ತವಾಗಿ ಹೇಗೆ ಸಾದರಪಡಿಸ್ಬೋದು ಅಂತ, ಆ ವಿಷಯವನ್ನ ಧ್ವನಿ ಏರಿಳಿತದ ಮೂಲಕ ಒತ್ತು ಯಾವ ರೀತಿಯಲ್ಲಿ ಮಾತಾಡ್ಬೇಕು ಅಂತಕ್ಕಂಥನ್ನ ಮತ್ತು ಸಂಪೂರ್ಣವಾಗಿ ಒಂದು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಒಂದು ಮಾತಾಡುವುದನ್ನ ಕಲಿಯುವಂಥದ್ದು 2 ದಿನಕ್ಕೆ ಹೇಳ್ಬೋದು.
ನನಗೆ ಬಹಳ ಇಷ್ಟವಾಗಿರುವಂತದ್ದು 3 ಡೇಸ್ ಕ್ಯಾಂಪ್ ಅಂತಕ್ಕಂಥದ್ದು. ಆ 3 ಡೇಸ್ ಕ್ಯಾಂಪು ಸಾಮಾನ್ಯವಾಗಿ ಜಯಪ್ರಕಾಶ್ ನಾಗತಿ ಹೇಳಿ ಸರ್ ಅವರು ಒಂದು ಬ್ಯಾರನ್ಸೆನ್ ಸ್ಕೂಲ್ ಆಫ್ ವಿಸ್ಡಮ್ ಅಂತಕ್ಕಂಥ ಒಂದು ದೇವನಹಳ್ಳಿಯಲ್ಲಿರುವಂತಹ ಜಾಗದಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಅದೊಂದು ಒಂದು ಉದ್ಯಾನವನದಂತೆ ತಪೋವನದಂತೆ ಇದೆ ಅದು. ಅಲ್ಲಿ ಬಂದಂತ ಒಂದು ಪುಟ್ಟ ಸ್ವರ್ಗ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅಲ್ಲಿ ನಮಗೆ ಕಲಿಯಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಆ ಒಂದು ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಮಗೆ ಕಲಿಯಕ್ಕೆ ಉತ್ಸಾಹ, ಅಲ್ಲಿ ಬರುವಂತ ಎಲ್ಲರೂ ಸಹ ಯೋಗ, ಧ್ಯಾನ, ಒಂದು ಒಂದು ಏನೋ ಸ್ಪಿರಿಚುವಲ್ ಇರುವಂತಹ ವಿದ್ಯಾರ್ಥಿ ಇವ್ರು ಮಾತ್ರ ಬರ್ತಾರೆ ಅಂತಕ್ಕಂಥದ್ದು. ಅಲ್ಲಿ ಸರ್ 3 ಡೇಸ್ ಕ್ಯಾಂಪ್ ಅನ್ನ ವ್ಯವಸ್ಥೆ ಮಾಡಿರ್ತಾರೆ. ಬೆಳಗ್ಗೆಯಿಂದ 10ರಿಂದ ಸುಮಾರು ರಾತ್ರಿ 11 ಗಂಟೆಯ ತನಕ ಸುಮಾರು 11-12 ಗಂಟೆಗಳ ಕಾಲ ಸತತವಾಗಿ ನಮ್ಮನ್ನ ತೀಡುವಂತಹ ಕಾರ್ಯ ಮಾಡ್ತಾರೆ. ಬಂದಂತಹ ಅಭ್ಯರ್ಥಿಗಳು ಏನಿದೆ ಪರಿಪೂರ್ಣ ಒಂದು ಬದಲಾವಣೆ ಹೊಂದೋದಕ್ಕೆ ಸದಾವಕಾಶ ಏನಾದ್ರು ಇದೆಯಾ ಅಂತಂದ್ರೆ 3 ಡೇಸ್ ಕ್ಯಾಂಪ್ ಅಂತಕ್ಕಂಥದ್ದು. ನಾನು ಸಹ ಬಹಳ ಈ ಮಾತಾಡ್ಬೇಕಾದ ಹಿಂಜರಿಕೆ, ಒಂದು ನಮ್ಮಲ್ಲಿರುವಂತ ಒಂದು ಕೀಳರಿಮೆ, ಆತ್ಮವಿಶ್ವಾಸ ಇಲ್ಲದೆ ಇರುವಂತದ್ದು, ಮಾತಾಡ್ಬೇಕಾದ್ರೆ ಸ್ವಲ್ಪ ಧ್ವನಿ ಒಂದು ತೊದಲ್ತಾ ಇರುವಂತ ಸನ್ನಿವೇಶಗಳು ಅನೇಕ ರೀತಿಯಲ್ಲಿ ಇದ್ವು. ಅವೆಲ್ಲವೂ ಸಹ ನಾನು ನನಗೆ ಗೊತ್ತಿಲ್ಲದಂತೆ ಬದಲಾವಣೆ, ಪರಿವರ್ತನೆ, ಟ್ರಾನ್ಸ್ಫಾರ್ಮೇಶನ್ ಅಂತ ಏನ್ ಕರಿತೀವಿ, ಅದು ನನಗೆ ಗೊತ್ತಿಲ್ಲದಂತೆ ಆಗಿದೆ ಅಂತಕ್ಕಂಥ ಗೊತ್ತಲ್ಲ ಸರ್. ಒಂದು ತಿದ್ದುತ್ತಾ ಇರ್ತಾರೆ. ಒಂದು ಶಿಲ್ಪಿ ಶಿಲ್ಪವನ್ನು ಶಿಲ್ಪಕಾರನಿಗೆ ಹೆಂಗ್ ಕೆತ್ತಬೇಕಂತ ಗೊತ್ತಿದೆಯೋ ಸರ್ ಅವ್ರಿಗೆ ಒಬ್ಬ ವ್ಯಕ್ತಿಯನ್ನ ಒಬ್ಬ ಭಾಷಣಕಾರನಾಗಿ, ವ್ಯಕ್ತಿತ್ವ ವಿಕಸನಕಾರನಾಗಿ, ಸಂವಹನಕಾರನಾಗಿ ಹೇಗ್ ಮಾಡಬಹುದು ಅಂತಕ್ಕಂಥ ಪರಿಪೂರ್ಣ ಪರಿಣತಿಯನ್ನು ಹೊಂದಿರುವಂತ ವ್ಯಕ್ತಿ ಯಾರಾಗಿದ್ದಾರೆ ಅಂತ ಜಯಪ್ರಕಾಶ್ ನಾಗತಿ ಹೇಳಿ ಸರ್ ಅವರು. ಯಾರಾದ್ರೂ ಬರ್ಲಿ, ಪ್ರಪಂಚದಲ್ಲಿ ಯಾರಾದ್ರೂ ಬಂದ್ರು ಸಹ ಅವ್ರನ್ನ ತೀಡಿ ಒಂದು ರೂಪವನ್ನ, ಶಿಲ್ಪರೂಪ ಅಂತಂದ್ರೆ ಸಂವಹನ, ಭಾಷಣ ಕೌಶಲ ಮತ್ತು ವ್ಯಕ್ತಿತ್ವ ವಿಕಸನ ಹೊಂದಿ ಪರಿಣತಿ ವ್ಯಕ್ತಿಯಾಗಿ ಮಾಡ್ಬೇಕಾದ್ರೆ, ಪರಿಪೂರ್ಣ ವ್ಯಕ್ತಿಯಾಗಿ ಮಾಡ್ಬೇಕಾದ್ರೆ ಜಯಪ್ರಕಾಶ್ ನಾಗತಿ ಹೇಳಿ ಸರ್ ಅಂತವ್ರಿಗೆ ಸಾಧ್ಯ ಅಂತಕ್ಕಂಥ ನಾನೇ ಒಂದು ಉದಾಹರಣೆ ಅಂತ ಹೇಳ್ತಾ ಹೋಗ್ಬೋದು. ಈಗ ಬಹಳಷ್ಟು ಅನುಭವಗಳು ಆ ಒಂದು ಹೋದಂತ 3 ಡೇಸ್ ಕ್ಯಾಂಪ್ ಅದು. ಒಂದು ಬೆಳಗ್ಗೆ ಜಾಗಿಂಗ್ ಹೋದಂತ ಸಂದರ್ಭದಲ್ಲೆಲ್ಲ ಆ ಮರಗಳನ್ನು, ಆ ಗಿಡಗಳನ್ನು, ಆ ಸಸಿಗಳನ್ನು, ಆ ಔಷಧಿಯುಕ್ತ ಒಂದು ಜಾಗಗಳನ್ನ ಎಲ್ಲವನ್ನ ತೋರಿಸ್ತಾ ಅಲ್ಲಿ ಸಹ ಕಲಿಸ್ತಾರೆ ಅಂತಕ್ಕಂಥದ್ದು. ಅಲ್ಲಿ ಒಂದು ಜರಿ ಇದೆ, ಆ ಜರಿ ಹರಿತಾ ಇರ್ತದ ನೀರು, ಅದನ್ನ ನೋಡ್ತಾ ಒಂದು ಕಲಿಕಾ ಅನುಭವ ಅಂತಕ್ಕಂಥದ್ದು. ಆ ಒಂದು ಪ್ರದೇಶವನ್ನು ನೋಡ್ತಾ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ತಾರೆ. ಆ ಒಂದು ಭಾವನಾತ್ಮಕ ವ್ಯಕ್ತಪಡಿಸಿ ಮಾತಾಡ್ತಾ ನಮ್ಮಲ್ಲಿರುವಂತಹ ಮಾತಿನ ಕೌಶಲ ಅಂತಕ್ಕಂಥದ್ದು ಸಾಧಾರಣವಾಗಿ ತಂತಾನೆ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ಅಂತಕ್ಕಂಥದ್ದು. ಹೀಗೆ ಏನ್ 3 ದಿನ ಹೋಗ್ತೀವಿ, ಎಲ್ಲಿಯೂ ಸಹ ಒಂದು ಕ್ಷಣನೂ ಸಹ ವೇಸ್ಟ್ ಮಾಡದ ಹಾಗೆ ಕಲಿಕೆಯನ್ನ, ಕಲಿಕಾ ಹಂತವನ್ನ, ಕಲಿಕಾ ರೀತಿಯನ್ನ ಒಂದು ವ್ಯಕ್ತಿ ಬಂದಂತವನ ವ್ಯಕ್ತಿತ್ವ ರೂಪುಗೊಂಡು ಭಾಷಣಕಾರನಾಗಿ, ಸಂವಹನಕಾರನಾಗಿ ನಿರ್ಮಾಣಗೊಂಡು ಹೋಗ್ತಾನೆ ಅಂತಕ್ಕಂಥದ್ದನ್ನ 200% ನಾನು ಈ ಈ ಒಂದು ಚಾನೆಲ್ ಅಲ್ಲಿ ಹೇಳಕ್ಕೆ ಬಹಳ ಸಂತಸ ಸಂಗತಿ ಆಗುತ್ತೆ ಸರ್. ಮತ್ತೊಂದು ಕ್ಯಾಂಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಒಂದು ಅಕ್ಟೋಬರ್ ನಲ್ಲಿ ಎಲ್ರು ಸಹ ಜಾಯಿನ್ ಆಗಿ ಆ ಒಂದು 3 ದಿನದ ಕಾರ್ಯಾಗಾರದ ಸದುಪಯೋಗವನ್ನ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲಾ ಚಾನೆಲ್ನ ವೀಕ್ಷಕರಿಗೆ ನಾನು ಹೊಂದಿಸ್ಕೊಂಡು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್, ಓಕೆ. ಧನ್ಯವಾದ. ಈ 3 ಡೇಸ್ ಕ್ಯಾಂಪ್ ಬಗ್ಗೆ ನೇತ್ರಾವತಿನೂ ಏನ್ ಹೇಳ್ತಾರೆ ಕೇಳ್ಬಿಡೋಣ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು. 3 ಡೇಸ್ ಕ್ಯಾಂಪ್ ನಾನು ಫಸ್ಟ್ ಟೈಮ್ ಹೋಗಿದ್ದು ಬೆಂಗಳೂರಿಗೆ. ಅಂದ್ರೆ ಬೆಂಗಳೂರಿಗೆ ಫಸ್ಟ್ ಟೈಮ್ ಹೋದಕ್ರೆ ನಾನು ಅಲ್ಲಿ ಏನ್ ಇರ್ಬೋದು ಅನ್ನೋ ಕುತೂಹಲ ನನಗ ಇತ್ತು. ಅಲ್ಲಿ ಹೋದ ಬಳಿಕ ನಾನು ಅಲ್ಲಿ ಏನು ಯಾವ ತರ ಇರ್ಬೋದು, ಅಲ್ಲಿ ನಾ ಇರ್ಬೋದೇನೋ ಬರೀ ಫ್ಯಾಮಿಲಿ ಜೊತೆ ಅಷ್ಟೇ ಇರೋದ್ರಿಂದ ಅಲ್ಲಿ ಹೋದ ಬಳಿಕ ನಾ ಹೆಂಗ ಬೇರೆಯವ್ರ ಜೊತೆ ಹೊಂದಾಣಿಕೆ ಆಗ್ತೀನೋ ಇರ್ತೀನೋ ಏನೇನೋ ಒಂದು ನಂದೇ ಆದಂತ ಒಂದು ಭಯ ಇತ್ತು. ಆ ಭಯ ಅಲ್ಲಿ ಹೋದ ಬಳಕೆ ನನಗೆಲ್ಲ ಗೊತ್ತಾಯ್ತು. ಅಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಕಲ್ತೇನೋ. ಏನಂದ್ರ ಯಾವ ತರ ಜನರ ಜೊತೆ ಬೆರಿಬೇಕು ಅನ್ನೋದು. ಅಂದ್ರೆ ಈಗ ಮಾತುಗಾರಿಕೆ ಬಂದ ಬಳಕ ಒಂದು ವಿಷಯ ಕೊಡ್ತಿದ್ರು ಸರ್. ವಿಷಯಗಳ ಬಗ್ಗೆ ಇಬ್ಬಿಬ್ರು ಇದು ಮಾಡಿ ಅದು ಚರ್ಚೆ ಮಾಡೋದು, ಮತ್ತ ಅದ್ರ ಬಗ್ಗೆ ವಿಡಿಯೋ ಮಾಡೋದು ಆ ವಿಷಯದ ಬಗ್ಗೆ. ಮತ್ತೆ ಹಿಂಗೆ ಕೆಲವೊಂದೆಲ್ಲ ಟಾಸ್ಕ್ ಕೊಡ್ತಿದ್ರು, ಅದು ಮಾಡ್ತಿದ್ದೆವು. ಅಂದ್ರೆ ಪ್ರತಿಯೊಂದು ಅಂದ್ರೆ ಕಲಿಕೆಯ ಗುಣಮಟ್ಟ ಅಲ್ಲಿ ಹೆಚ್ಚಾಗ್ತದ. ಪ್ರಾಕ್ಟಿಕಲ್ ಆಗಿ ಕಲಿಯೋದ್ರಿಂದ ಇನ್ನಷ್ಟು ಹೆಚ್ಚ ಮಾಡ್ಕೋಬಹುದು ಅಲ್ಲಿ ಅಂತ ಅನಿಸ್ತದ. ಸ್ನೇಹಿತರೆ, 3 ಜನರ ಅಭಿಪ್ರಾಯವನ್ನ ನಮ್ಮ ಆನ್ಲೈನ್ ಕೋರ್ಸು ಮತ್ತೆ ಆಫ್ಲೈನ್ ವರ್ಕ್ಶಾಪ್ ಎಲ್ಲ ತಿಳ್ಕೊಂಡ್ರಿ. ನಿಮಗೂ ಕೂಡ ಆಸಕ್ತಿ ಇದ್ದರೆ 9341259267ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಿರಿ. ಧನ್ಯವಾದ.